ಅಂಡ್ ತರ. ಕೌನ್ಸಿಲಿಂಗ್ ಮಾಡುವಾಗ ಅವ್ರು ಯಾಕೆ ಬೇರೆ ಅಫೇರ್‌ಗೆ ಹೋಗ್ತಾರೆ ಅನ್ನೋದು? ಗಂಡನಿಂದ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅನ್ನೋ ಕಾರಣಕ್ಕ? ಅಥವಾ ಗಂಡ ಇಷ್ಟ ಇಲ್ಲ, ಜಗಳ ಆಡ್ತಾನೆ ಅನ್ನೋ ಕಾರಣಕ್ಕ? ಏನ್ ಕಾರಣಕ್ಕೆ ಬೇರೆ ಸಂಬಂಧಗಳಿಗೆ ಹೋಗ್ತಾರೆ? ಮೇಡಮ್, ಅವ್ರ ರೀಸನ್ ಕೇಳಿದ್ರೆ ಇಟ್ ಮೈಟ್ ಬಿ ಸಿಲ್ಲಿ ಅಂತಾನು ಅನ್ಸ್ಬೋದು, ಇಟ್ ಮೈಟ್ ಬಿ ತುಂಬಾ ಜೆನ್ಯೂನ್ ಅಂತ ಅನ್ಸ್ಬೋದು. ಹ್ಮ್. ಏನ್ ಹೇಳ್ತಾರೆ ಅಂತಂದ್ರೆ, ಮದ್ವೆ ಮಾಡ್ಕೊಳ್ಳುವಾಗ ನನಗೆ ಇಷ್ಟ ಇರ್ಲಿಲ್ಲ. ಹ್ಮ್. ಮನೆಯಲ್ಲಿ ಫೋರ್ಸ್ ಮಾಡಿ ಮದ್ವೆ ಮಾಡಿದ್ರು. ಆಮೇಲೆ ನನಗೆ ಅವನ ಜೊತೆಗೆ ಚೆನ್ನಾಗಿ ಬದುಕಕ್ಕಾಗಲ್ಲ. ನನಗೆ ಇನ್ನೊಬ್ರು ನನ್ನ ಆಸೆಗಳನ್ನ ಅರ್ಥ ಮಾಡ್ಕೊಂತ ವ್ಯಕ್ತಿ ಸಿಕ್ಕರು, ಅದಕ್ಕೋಸ್ಕರ ನಾನು ಅವ್ರ ಜೊತೆಗೆ ಹ್ಮ್. ಸಂಬಂಧ ಬೆಳೆಸ್ತೆ ಅಂತ ಒಂದು ರೀಸನ್. ಆದ್ರೆ ಇನ್ನೊಂದು ರೀಸನ್ ಏನಂತಂದ್ರೆ, ಇಲ್ಲಿ ಬೆಂಗಳೂರು ನಗರದಲ್ಲಿ ಪ್ರೊಫೆಸರ್ ಆ ಹೆಣ್ಮಗಳು ಹ್ಮ್. ಸುಮಾರು 4-5 ಜನರ ಜೊತೆಗೆ ಕಂಟಿನ್ಯೂಸ್ ಆಗಿ ಟೆಕ್ಸ್ಟು, ಚಾಟು, ಫೋಟೋಸು, ಹ್ಮ್. ಹೊರಗಡೆ ರೆಸಾರ್ಟಿಗೆ ಹೋಗಿ ಬರೋದು, ತುಂಬಾ ಆ, ಆಕೆ ಅಧ್ವಾನ ಪ್ರೊಫೆಸರ್ ಪ್ರೊಫೆಸರ್ ಆಗಿದ್ಕೊಂಡು ಆ ಕೆಲಸ ಪ್ರೊಫೆಸರ್ ಮಾಡಿದ್ದಾರೆ. ಅಧ್ವಾನ ಮಾಡ್ಕೊಂಡಿರ್ತಕ್ಕಂಥ ಹೆಣ್ಮಗಳು, ಸಾಫ್ಟ್ವೇರ್ ಇಂಜಿನಿಯರ್ ಗಂಡ. ಹ್ಮ್. ಚೆನ್ನಾಗಿರ್ಬೇಕು. ಯಾಕಮ್ಮ ಈ ರೀಸನ್ ಅಂದ್ರೆ, ನನ್ನ ಮೆಂಟಲ್ ಸ್ಟೇಟಸ್ ನನ್ನ ಕೈಯಲ್ಲಿಲ್ಲ. ಇದನ್ನ ನಾವು ಕೌನ್ಸಿಲಿಂಗ್ ತಗೋಬೋದಾಗಿತ್ತಲ್ವಾ ಅವರು? ಅಲ್ಲ, ಅದನ್ನೇ ಕೇಳಿ. ಹ್ಮ್. ಕೌನ್ಸಿಲಿಂಗ್ ಅನ್ನೋದಕ್ಕಿಂತ ತಪ್ಪು ಮಾಡಿದ್ದನ್ನ ಅವ್ರು ಹೇಗೆ ಅದನ್ನ ಸಮರ್ಥನೆ ಸಮರ್ಥನೆ ಮಾಡ್ಕೊಳ್ತಾರೆ. ಮಾಡ್ಕೊಂಡು, ನನ್ನ ಮೆಂಟಲ್ ಸ್ಟೇಟಸ್ ಸರಿ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಅಂತ. ಹ್ಮ್. 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 ಅದು ಮತ್ತೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಇಟ್ಸ್ ಅ ಫಾರ್ಗಿವಬಲ್ ಥಿಂಕ್ ಅನ್ನಂಗಿಲ್ಲ. 4-5 ವ್ಯಕ್ತಿ ಜೊತೆಗೆ ಅಂದ್ರೆ, ಹ್ಮ್. ಸಮಾಜದಲ್ಲಿ 4 ಜನ ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡ್ತಕ್ಕಂಥ ಪ್ರೊಫೆಸರೇ ಈ ತರ ಮಾಡ್ತಾರಂತಂದ್ರೆ, ಹ್ಮ್. ನಾವು ಸಮಾಜದಿಂದ ಏನ್ ಎಕ್ಸೆಪ್ಟೇಷನ್ ಮಾಡ್ಬೋದು ಅನ್ನೋದನ್ನ ಒಂದು ಹ್ಮ್. ಬಿಗ್ ಕ್ವಶನ್ ಆಗುತ್ತೆ. ಅದೇ ರೀತಿ ಇಬ್ರು ಲವ್ ಮ್ಯಾರೇಜ್ ಆಗಿದ್ದಾರೆ. ಇನ್ನೊಂದು ವಿಚಾರ ಹೇಳು,